ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದ ಮಾರುತಿ ದೇವಸ್ಥಾನಕ್ಕೆ ಉಪ ವಿಭಾಗಾಧಿಕಾರಿಗಳು ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಲಾಗಿದ್ದು ಕೂಡಲೇ ಆದೇಶವನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಬಂಡಿವಾಡ ಗ್ರಾಮದ ಮಾರುತಿ ದೇವಸ್ಥಾನದ ಭಕ್ತರು ಧಾರವಾಡ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಬಂಡಿವಾಡ ಗ್ರಾಮದಲ್ಲಿರುವಂತಹ ಶ್ರೀ ಮಾರುತಿ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ. ಶಿಥಿಲಾವಸ್ಥೆಯಲ್ಲಿರುವಂತಹ ಈ ಒಂದು ದೇವಸ್ಥಾನವನ್ನ ಗ್ರಾಮಸ್ಥರೇ ದೇಣಿಗೆ ಸಂಗ್ರಹಿಸಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಚಿನ್ನ, ಬೆಳ್ಳಿ ಏನೂ ಇಲ್ಲ. ಈಗಾಗಲೇ ಈ ದೇವಸ್ಥಾನದ ಹೆಸರಿನಲ್ಲಿ ಒಂದು ಟ್ರಸ್ಟ್ ಕಮಿಟಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನ ಮಾಡಿಕೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರಲಾಗ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು. ಗ್ರಾಮದ ಗ್ರಾಮಸ್ಥರು ಶ್ರೀ ಮಾರುತಿ ದೇವಸ್ಥಾನದ ಭಕ್ತಾದಿಗಳು ಈ ಮೂಲಕ ತಮ್ಮಲ್ಲಿ ಸಲ್ಲಿಸುವ ವಿನಂತಿ ಮನವಿ ಏನೆಂದರೆ, ನಮ್ಮ ಗ್ರಾಮದಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಐತಿಹಾಸಿಕ ಶ್ರೀ ಮಾರುತಿ ದೇವಸ್ಥಾನ ಇದ್ದು ಅದಕ್ಕೆ ನಾವು ಬಹಳ ವರ್ಷಗಳಿಂದಲೇ ಶ್ರೀ ಮಾರುತಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಬಂಡವಾಳ ಅಂತ ಮತ್ತು ಶ್ರೀ ಮಾರುತಿ ದೇವಸ್ಥಾನ ಕಟ್ಟಡ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ದೇವಸ್ಥಾನದ ಯಾವತ್ತೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿಯವರೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕ ಹರಕತ್ತು ವೈಖರಿ ಇಲ್ಲದೆ ವಿಧಿವತ್ತಾಗಿ ನಡೆಸಿಕೊಂಡು ಬಂದಿರುತ್ತೇವೆ. ಮೇಲ್ಕಾಣಿಸಿದ ದೇವಸ್ಥಾನವು ನಾದುರಸ್ತೆಯಾಗಿದ್ದು ಅದಕ್ಕೆ ಬಂಡವಾಳ ಗ್ರಾಮದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರು ಸಹಾಯದಿಂದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಸರ್ವ ಸಾರ್ವಜನಿಕರು ಸೇರಿಕೊಂಡು ನಿರ್ಣಯ ಕೈಗೊಂಡಿರುತ್ತೇವೆ. ಸದರಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಸಹಿಸದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸದರಿ ತಮ್ಮ ಕಾರ್ಯಾಲಯಕ್ಕೆ ಬಂದು ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದು ಸುಳ್ಳು ಅರ್ಜಿಯನ್ನು ಕೊಟ್ಟು ದೇವಸ್ಥಾನದ ಹಿತಾಸಕ್ತಿಗೆ ವಿರುದ್ಧವಾಗಿ ಮತ್ತು ಗ್ರಾಮಗಳಲ್ಲಿ ಶಾಂತತಾ ಭಂಗವನ್ನು ಮಾಡುವ ದುರುದ್ದೇಶದಿಂದ ಈ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡುವ ಕುರಿತು ಪ್ರಸ್ತಾವನೆ ಸಲ್ಲಿಸಿದ್ದರ ಮೇರೆಗೆ ತಾವು ಉಪ ತಹಸೀಲ್ದಾರ ನಾಡ ಕಚೇರಿ ಸಿರುಗುಪ್ಪಿ ಅವರನ್ನು ನೇಮಕ ಮಾಡುವ ಕುರಿತು ಅಧಿಕೃತ ಜ್ಞಾಪನಾ ಪತ್ರವನ್ನು ಹೊರಡಿಸಿರುತ್ತದೆ. ಸದರಿ ದೇವಸ್ಥಾನ ಹಮ್ಮಿಕೊಳ್ಳಲಾಗುವುದು ಅಂತ ಸಲ್ಲಿಸಿದ ಮನವಿ ಪತ್ರ ಸಾರ್ವಜನಿಕರ ಸಹಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ತಿಪಟೂರು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಅಕ್ಟೋಬರ್ 9ರಿಂದ 5 ದಿನಗಳ ಕಾಲ ಬಾಲಾಜಿ ಇವೆಂಟ್ಸ್ ಆಯೋಜನೆ ಮಾಡಿದ್ದ ಕೃಷಿ ಉತ್ಸವ ಹಾಗೂ ಕರಕುಶಲ ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳ ಕಾರ್ಯಕ್ರಮವನ್ನು ಶಾಸಕರ ಸೂಚನೆಯ ಮೇರೆಗೆ ರದ್ದುಗೊಳಿಸಲಾಗಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ಬಾಲಾಜಿ ಇವೆಂಟ್ಸ್ ಮುಖ್ಯಸ್ಥರಾದ ನವೀನ್, ತಿಪಟೂರು ನಗರದಲ್ಲಿ ಬಾಲಾಜಿ ಇವೆಂಟ್ಸ್ ಸಹಯೋಗದಲ್ಲಿ ಕೃಷಿ ಉತ್ಸವ ನಡೆಸುವುದಕ್ಕೆ ಶಾಸಕರೊಂದಿಗೆ ಚರ್ಚೆಯನ್ನ ಮಾಡಿ ಅವರ ನೇತೃತ್ವದಲ್ಲೇ ಕೃಷಿ ಉತ್ಸವವನ್ನ ನಡೆಸಲಾಗ್ತಾ ಇದ್ದು ಶಾಸಕರೇ ಅಧಿಕೃತವಾಗಿ ಪತ್ರವನ್ನ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆಗೆ ಸಂಬಂಧಪಟ್ಟ ಹಾಗೆ ಸುಮಾರು 70,000 ಕಟ್ಟಿ ಹಣದ ರಸೀದಿಯನ್ನ ಕೂಡ ಪಡೆದಿದ್ದೇವೆ. ವಿವಿಧ ಇಲಾಖೆಯಿಂದ ಅನುಮತಿಯನ್ನ ಪಡೆದು ರಾಜ್ಯದ ವಿವಿಧ ಭಾಗಗಳಿಂದ ಕೃಷಿ ಹಾಗೂ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟಗಾರರು ತಿಪಟೂರಿಗೆ ಆಗಮಿಸಿದ್ದು ವಿವಿಧ ಜಾತಿಯ ಹಣ್ಣುಗಳು, ತರಕಾರಿಗಳು, ಸಸ್ಯಗಳು ಮಾರಾಟಕ್ಕಾಗಿ ತರಲಾಗಿದೆ. ಆದರೆ ಶಾಸಕರು ಏಕಾಏಕಿಯಾಗಿ ಕಾರ್ಯಕ್ರಮ ರದ್ದುಗೊಳಿಸಿ ಅಂತ ಹೇಳಿ ತಮ್ಮ ಆಪ್ತ ಕಾರ್ಯದರ್ಶಿಯ ಮೂಲಕ ಹೇಳಿಸಿದ್ದಾರೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ನಮ್ಮ ಬದುಕು ಬೀದಿಗೆ ಬೀಳುವಂತಾಗಿದೆ ಅಂತ ಹೇಳಿ ಅಳಲನ್ನ ತೋಡ್ಕೊಂಡ್ರು. ಇನ್ನು ನಗರಸಭೆ ಅಧಿಕಾರಿಗಳು ಪ್ರಚಾರಕ್ಕಾಗಿ ಹಣ ಕಟ್ಟಿಕೊಂಡು ನಮ್ಮ ಬ್ಯಾನರ್ ಅನ್ನ ಕಿತ್ತು ಹಾಕಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತಿಪಟೂರು ಕೃಷಿ ಉತ್ಸವ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಆಹಾರ ಮೇಳ ಅಂತ ಎಕ್ಸಿಬಿಷನ್ ಮಾಡಬೇಕು ಅಂತ ಬಂದು ಪರ್ಮಿಷನ್ MLA ಸಾಹೇಬ್ರ ಹತ್ರ ಕೊಟ್ಟಿದ್ರು. ಕೇಳಿದ್ದಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಏಕಾಏಕಿ ಬಂದ್ಬಿಟ್ಟು ಇವಾಗ ಪರ್ಮಿಷನ್ ಕೊಟ್ಬಿಟ್ಟು ಎಕ್ಸಿಬಿಷನ್ ಸ್ಟಾಪ್ ಮಾಡಿ ಅಂತ ನಿಲ್ಲಿಸಿದ್ದಾರೆ. ಎಲ್ಲ ತಯಾರಿ ಮಾಡಾದ್ಮೇಲೆ ಈ ಥರ ಸ್ಟಾಪ್ ಮಾಡಿಸಿರೋದು ನೋಡಿ. ಇಷ್ಟೆಲ್ಲ ಎಕ್ಸಿಬಿಷನ್ಗೆಲ್ಲ ಡೋಮ್ ಎಲ್ಲ ಓಡಿಸಿದ್ದೀವಿ, ಸ್ಟ್ರಕ್ಚರು, ಇಷ್ಟು ಜನ ಸ್ಟಾಲ್ ಹೋಲ್ಡರ್ಸ್ ಎಲ್ಲ ಬಂದಿದ್ದಾರೆ ದೂರದಿಂದ, ಹುಬ್ಳಿ, ಧಾರವಾಡ, ಗುಲ್ಬರ್ಗ, ರಾಯಚೂರು ಕಡೆಯಿಂದ ಎಲ್ಲ ಬಂದಿದ್ದಾರೆ ನೋಡಿ. ಪರ್ಮಿಷನ್ ಕೊಟ್ಟಿರೋದು ಅವರೇ ನೋಡಿ, ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಸಾಹೇಬ್ರೆ ಕೊಟ್ಟಿರೋದು, ಗ್ರೌಂಡಿಗೆ ಪರ್ಮಿಷನ್ ಕೊಟ್ಟಿರೋದು, ಮತ್ತು ಬ್ಯಾನರ್ಗಳು ಒಂದು 70,000 ಬ್ಯಾನರ್ ಕಟ್ಟಿದ್ವಿ. ಆ 70,000 ಬ್ಯಾನರ್ ಇನ್ನೂ ನನಗೆ 14ವರೆಗೂ ಇತ್ತು. ಅದು ಬ್ಯಾನರ್ ಇವತ್ತು ಇದಾಕಿದ್ದಾರೆ ನೋಡಿ. ಇದೆಲ್ಲ ಪೊಲೀಸ್ ಪರ್ಮಿಷನ್. ಪಾಪ ಇವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ, ಯಾಕೆಂದರೆ ಆಟೋ ಪರ್ಮಿಷನ್ ಎಲ್ಲ ಕೊಟ್ಟಿದ್ರೆ ನಮ್ಮ ಪ್ರಚಾರಕ್ಕೆಲ್ಲ ಬಿಟ್ಟಿದ್ದಾರೆ. ಇವರೇ ನಮ್ಗೆ ಇದು ಮಾಡಿಲ್ಲ. ಮುನ್ಸಿಪಲಿಂದ ಕಮಿಷನರು ಈ ಥರ ನೋಡಿ ಬ್ಯಾನರ್ ಎಲ್ಲ ಕುಯ್ದಾಕ್ಸಿದ್ದಾರೆ. ಇನ್ನೂ 4 ದಿನ ಇದೆ. 70,000 ಲಾಸು ನನಗೆ, ಮತ್ತು ಒಂದು 12 ಲಕ್ಷ ರೂಪಾಯಿ ಲಾಸ್ ಮಾಡಿದ್ದಾರೆ ನನಗೆ. ಇದು ಯಾರು ನನಗೆ ಸ್ಪಾನ್ಸರ್ ಮಾಡಿಲ್ಲ, ಏನಿಲ್ಲ, ನಾನು ಸ್ವಂತ ದುಡ್ಡಿಂದ ಮಾಡ್ತಾ ಇದ್ವಿ. ಇಷ್ಟು ಜನದ್ದೆಲ್ಲ ನೋಡಿ ದೂರದಿಂದ ಬಂದಿದ್ದಾರೆ, ಇವ್ರಿಗೆಲ್ಲ ಲಾಸು. ಇದನ್ನು ಯಾರು ನಮಗೆ ಕೊಡ್ತಾರೆ ಪರಿಹಾರ? ಬೀದರು, ಗುಲ್ಬರ್ಗ, ರಾಯಚೂರು, ಬೆಳಗಾಮು, ಉಡುಪಿ ಈ ಥರ ಎಲ್ಲ ಮಹಾರಾಷ್ಟ್ರದಿಂದೆಲ್ಲ ಬಂದಿದ್ದಾರೆ, ಗೋವಾದಿಂದ ಎಲ್ಲ ಬಂದಿದ್ದಾರೆ. ಏನು ನೋಡಿ ಈ ಥರ ಮಾಡಿದರೆ, ಈ ಥರ ಅನ್ಯಾಯನ ಮತ್ತೆ ಯಾರಿಗೂ ಮಾಡಬಾರ್ದು. MLA ಸಾಹೇಬರು ಇದು ಒಳ್ಳೇದಲ್ಲ, ಇದು ಈ ಥರ ಮಾಡೋದು. ಬೇರೆಯವ್ರ ಹೊಟ್ಟೆ ಮೇಲೆ ನೋಡಿದ್ರೆ ಏನು ಸಿಗುತ್ತೆ ಹೇಳಿ? ಈಗ ನೋಡಿ, ಯಾರಿಗೂ ಇಲ್ಲಿ ಗೊತ್ತಿಲ್ಲ, ಲಾಸ್ ಮಾಡ್ಕೊಂಡು ಹೋಗ್ತಾರದು. ನಾವು ಒಳ್ಳೆ ಅಮಾಯಕರು ಥರ ಕುತ್ಕೊಂಡಿದ್ದೀವಿ. ನಿನ್ನೆಯಿಂದ ಕ್ಲೋಸ್ ಮಾಡ್ಕೊಂಡು ಇವತ್ತು ಓಪನ್ ಆಗಬೇಕಾಗಿತ್ತು.
ಈ ನೋಡಿ ಒಂದು 30-40 ಜನಕ್ಕೆ ಪ್ರಗತಿಪರ ರೈತರಿಗೆ ಸನ್ಮಾನ ಎಲ್ಲ ಇಟ್ಕೊಂಡಿದ್ವಿ. ಆಮೇಲೆ ಒಂದು 10-15 ಸ್ಟಾಲ್ ಎಲ್ಲ ಫ್ರೀ ಕೊಡ್ತಾ ಇದ್ವು ರೈತರಿಗೆ. ಕೃಷಿ ಇಲಾಖೆಗೆಲ್ಲ ಫ್ರೀ ಕೊಡ್ತಾ ಇದ್ರು. ಆ ಕೃಷಿ ಇಲಾಖೆಯಿಂದ ಮಾಹಿತಿನ ರೈತರಿಗೆ ಕೊಡ್ತಾ ಇದ್ರು. ಅದು ಅನುಕೂಲ ಆಗ್ತಾ ಇತ್ತಲ್ವಾ. ಈ ಥರ ಮಾಡ್ತಿದ್ದಾರಲ್ಲ, ಇದು ತಪ್ಪು, ದೊಡ್ಡ ತಪ್ಪು ಮಾಡ್ತಾ ಇರೋದು. ನಾವು ಹೋಗ್ಬಿಟ್ಟು ವಿಷ ಕುಡಿಯೋ ಪರಿಸ್ಥಿತಿ ಇದೆ ನನಗೆ ಇವಾಗ. ಏಕೆಂದರೆ ಎಲ್ಲ ಲಾಸ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನೆಕ್ಸ್ಟ್ ಇವೆಂಟ್ಸ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ನೋಡಿ ಇವರೆಲ್ಲ ಇದರೆಲ್ಲ ವೆಂಡರ್ಸ್ಗಳು. ನೆಕ್ಸ್ಟು ಪಾಪ ಇವ್ರಿಗೂ ಕಷ್ಟ ಆಗುತ್ತೆ. ಈಗ ವಾಪಸ್ ಹೋಗ್ಬೇಕು ಅಂದರೆ ನಿಮಗೆ ಗೊತ್ತು, ಈಗ ಒಂದು 400 ಕಿಲೋಮೀಟರ್ ದೂರ 5-6 ಸಾವಿರ ಆಗುತ್ತಲ್ಲ ನಿಮಗೆಲ್ಲ ಪೆಟ್ರೋಲ್ಗೆಲ್ಲ ಖರ್ಚು. 5-6 ಯಾರು ಕೊಡ್ತಾರೆ ಅದೆಲ್ಲ? ಈಗ ನನಗೆ ನೆಕ್ಸ್ಟ್ ಇವೆಂಟ್ ಮಾಡೋಕ್ಕೂ ಇಲ್ಲ. ಎಲ್ಲ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನೋಡಿರಿ, ಕಲ್ಪತರು ನಾಡು ಅಂತ ಹೇಳ್ಬಿಟ್ಟು ಇರೋದಕ್ಕೆ ಅಲ್ಲಿ ಆರ್ಚ್ ಮಾಡಿಸಿ ನೋಡಿ, ತೆಂಗಿನ ಕರೀಲಿ ಅದು 20,000 ರೂಪಾಯಿ ಇದೆ ಅದು ಆರ್ಚ್. ಅದು ಈಗ ಆರ್ಚ್ ನನಗೆ 5,000 ಅಡ್ವಾನ್ಸ್ ಕೊಟ್ಟಿದ್ದೆ. ಆರ್ಚಿಗೆ ಕೊಡೋಕ್ಕೂ ದುಡ್ಡಿಲ್ಲ ನನ್ನ ಹತ್ರ. ಏನು ಮಾಡ್ಬೇಕು ಹೇಳಿ? ಇದು ಯಾರನ್ನೇ ಕೊಡಿಸ್ತಾರೆ? ಹಾಂ, ಎಲ್ಲ ಕಡೆನೂ ಒಳ್ಳೆ ಪಬ್ಲಿಸಿಟಿ ಆಗಿದೆ. ನಮ್ಮ ವೃತ್ತಿಗೂ ಧರ್ಮಕ್ಕೂ ಬೆಲೆ ಕೊಟ್ಟಂಗಾಗಿದೆ. ನಮಗೆ ಅವ್ರು ಬಂದಮೇಲೆ ಆ್ಯಕ್ಚುಲಿ ಸ್ಟಾಲ್ ಬಾರಿಗೆ ಅವರು ನಮ್ಗೆ ಇದು ಮಾಡಿಲ್ಲ, ಬನ್ನಿ ನೀವು ಮಾಡಿ ಒಳ್ಳೆ ವಸ್ತು ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ನಾವೇ ತಿಳ್ಕೊಂಡು ಕೊಡ್ತೀವಿ. ಆಮೇಲೆ ಅವ್ರು ತೊಗೊಳ್ತಿರೋ ಏನು ಹಣ ಇದೆಯಲ್ಲ, ಅದು ಯಾವುದೋ ಅಲ್ಲ. ನಾವು ಎಲ್ಲೇ ಸೇಲ್ಸಿಗೆ ಹೋದ್ರು, ಏನೇ ಮಾಡಿದ್ರು, ಒಂದು ಬೆಂಗಳೂರಿಗೆ ಹೆಬ್ಬಾಳ ಅಂತ ಹೇಳ್ತೀವಿ, GKV ಕೇಳ್ತಾರೆ ಕೃಷಿ ಮೇಳ, ಧಾರವಾಡಕ್ಕೆ ಎಲ್ಲೇ ಹೋದ್ರೂ ಅಮೌಂಟ್ ಜಾಸ್ತಿನೇ ಇರುತ್ತೆ. ಆದರೆ ಆ ಥರ ಅವ್ರು ಧರ್ಮ ತೊಗೊಳ್ತಿಲ್ಲ, ಮಾಡ್ತಿಲ್ಲ. ಒಂದು ಸ್ವಯಂ ಉದ್ಯೋಗಕ್ಕೋಸ್ಕರ ಕಲ್ಪಿಸ್ಕೋಸ್ಕರ ಮಾಡ್ತಿದ್ದಾರೆ. ಈಗ ನಾನು ಆ್ಯಕ್ಚುಲಿ ಅಲ್ಲಿಂದ ಬಂದಿರೋದು, ನಂದು ಗಾಡಿ ತೊಗೊಂಡ್ಬಂದಿರೋದು ಟಾಟಾ AC ಗಾಡಿ 10,000 ರೂಪಾಯಿ ತನಕ ಖರ್ಚು ಬಂದಿದೆ. ಮತ್ತು ಅವ್ರು ಇಲ್ಲೇ ಇದ್ರೆ ಅವ್ರು ಪಾಠ ಕೊಡಬೇಕೆಲ್ಲ ಮಾಡ್ಬೇಕಂತೇಳಿ ಮತ್ತೆ ಊರಿಗೆ ವಾಪಸ್ ಕಳಿಸ್ತೀವಿ. ನಮ್ಮ ಒಂದು ವೃತ್ತಿ ಅಂದರೆ ಮಣ್ಣಿನ ವಸ್ತುಗಳು ಕುಂಬಾರಿಕೆನ ಬೆಲೆ ಇಲ್ದಂಗೆ ಈ ಥರ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಾಗ ನಮಗೆ ಭಾಳ ಬೇಜಾರಾಗಿದ್ದೀವಿ. ಈ ಥರ ಮಾಡ್ತಿದ್ದಕ್ಕೆ ಅನ್ಯಾಯ ಆಗ್ತೀವಿ ಅಂತೇಳಿ ನಾವು ಹೇಳಕ್ಕೆ ಇಚ್ಛೆಪಡ್ತೀವಿ ಸರ್. ಉಪ್ಪಿನಕಾಯಿ ಮಾರೋಕ್ಕೆಲ್ಲ ಕೊಡ್ಬೇಕಂತ. ಈಗ ನಿಂಬೆಹಣ್ಣನ್ನು ಇಲ್ಲಿಟ್ಟು ಮಾರೋಕ್ಕಾಗಲ್ಲ ಕೃಷಿ ಮೇಳ ಅಂತ. ಕೃಷಿ ಮೇಳದಲ್ಲಿ ನಿಂಬೆಹಣ್ಣು ಪ್ರದರ್ಶನಕ್ಕೆ ಇಡ್ಬೋದು, ಬಟ್ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅಂತ ಮಾಡಿದ್ರೆ ಎಲ್ರಿಗೂ ಜನರಿಗೆ ಗೊತ್ತಾಗುತ್ತೆ. ಆ ನಿಂಬೆಹಣ್ಣು ಬೆಳೆದವ್ರಿಗೆ ಸೇಲ್ ಆಗುತ್ತೆ, ಲಾಭ ಆಗುತ್ತೆ. ಆಮೇಲೆ ಇವಾಗ ನಾನು ನಿಂಬೆಹಣ್ಣು, ಮಾವಿನಕಾಯಿ, ಇದು ಉಪ್ಪಿನಕಾಯಿ, ಆ ಥರದ್ದೆಲ್ಲ ವೆರೈಟೀಸ್ ತಂದಿದ್ದೀವಿ. ತರಕಾರಿಗಳು ಹಪ್ಪಳ ತಂದಿದ್ದೀವಿ, ಹೊಸ ಹೊಸ ವೆರೈಟೀಸ್ ಹಪ್ಪಳ ತಂದಿದ್ದೀವಿ. ಮಲೆನಾಡಿಂದ ತಂದಿದ್ದೀವಿ ನಾವು ಆ ಕಡೆಯಿಂದ. ಇವಾಗ ಒಂದು 4-5 ಜನ ಹುಡುಗರು ಬಂದಿದ್ದೀವಿ. ಒಂದು ಕಮ್ಮಿ ಅಂದರೂ ಒಂದು 50,000 1 ಲಕ್ಷ ಗಟ್ಟಲೆ ಬಂಡವಾಳ ಸಾಲ ಮಾಡಿ ಸಂಘಗಳಿಂದನೇ ಸಾಲ ಮಾಡಿ ತಗೊಂಡು ಈ ಥರದ್ದು ಮಾಡ್ತಿದ್ದೀವಿ. ನಮಗೆಲ್ಲ ಈಗ ಏನು ಮಾಡಬೇಕು ಅಂತ ದಾರಿ ತೋರಿಸಿ. ಸ್ಟಾಲ್ಗೆ ಅಂತ ಹೇಳಿದ್ರೆ ಅದೇನೋ ಇಲ್ಲಿ ಈ ಯಾವ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಒಂದಿಷ್ಟು ಎಷ್ಟು ಖರ್ಚು ಬರುತ್ತೋ ಶೇರ್ ಇರುತ್ತೆ. ಒಂದಿಷ್ಟು ಜನ, ಒಂದು 40 ಜನ 50 ಜನ ಇರ್ತಾರಲ್ಲ, ಈಗ ಆ ಥರದಲ್ಲಿ ಎಷ್ಟು ಬಂದಿದೆ ಒಂದಿಷ್ಟು ನಮ್ಗೆ ನೋಡಿ ಇದು ಮಾಡಿ ಮಾಡ್ತಾರೆ. ಇದ್ರ ಮೇಲೆ ಜೀವನ ನಡೀತಾ ಇರೋದು. ನಾನು 16 ವರ್ಷದಿಂದ ಇದೇ ಫೀಲ್ಡಲ್ಲೇ ಬದುಕ್ತಾ ಇದ್ದೀವಿ. ನಮ್ಗೆ ಯಾವುದೇ ಉದ್ಯೋಗ ಇಲ್ಲ, ನಮ್ಗೆ ಯಾವ ಥರದ್ದು ಇದು ಇಲ್ಲ. ನಾವು 16 ವರ್ಷ ಆಯಿತು ನನಗೆ ಇವಾಗ 34 ವರ್ಷ ಹೆಚ್ಚು ಕಮ್ಮಿ. ನಮ್ಮಪ್ಪನೂ ಇದನ್ನೇ ಮಾಡ್ತಾಯಿದ್ರು. ನೆಕ್ಸ್ಟ್ ಈಗ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಎಲ್ಲೂ ಹೆಗಲ ಮೇಲೆ ಕೈ ಹಾಕೊಂಡು ದುಬ್ಬ ಚಪ್ಪರ್ಸ್ಕೊಂಡು ಇದಕ್ಕಿನ್ನ ತುಂಬ ಚೆನ್ನಾಗಿ ಇನ್ನೂ ಮಾಡಿ ಅಂತೇಳಿ ತುಂಬ ಕಡೆ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ. ಇವತ್ತೆಲ್ಲ ತುಂಬ ಬೇಜಾರಾಗ್ತಾ ಇದೆ. ನಮಗೊಬ್ರಿಗೆ ಬೇಜಾರಾಗ್ತಾ ಇಲ್ಲ. ಇಲ್ಲಿರೋರೆಲ್ಲ ಬದುಕು ಕಟ್ಕೊಳ್ಳೋಕ್ಕೋಸ್ಕರ ಬಂದಿರೋದು. ಯಾರು ಸುಮ್ಮನೆ ಶೋಕಿ ಮಾಡಕ್ಕೆ ಬಂದಿಲ್ಲ. ನಾವು 60-70 ಜನ ಬಂದಿದ್ದೀವಿ ಅಂದರೆ ಶೋಕಿಗೋಸ್ಕರ ಬಂದಿಲ್ಲ. ನಮ್ಮದು ಬದುಕಿದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಗ್ರಾಮದಲ್ಲಿ ಶ್ರೀ ಸದ್ಗುರು ಹಾಲಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಶ್ರೀ ಸದ್ಗುರು ಹಾಲಸ್ವಾಮಿ ಮಠದ ಶ್ರೀ ಅಮೃತೇಶ್ವರ ಸ್ವಾಮೀಜಿಯವರು ಅಲಂಕೃತಗೊಂಡ ಮುಳ್ಳುಗದ್ದಿಗೆ ಏರಿ ವಾದ್ಯಗೋಷ್ಠಿಯೊಂದಿಗೆ ಮಠದಿಂದ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರವನ್ನ ಮಾಡಿ ಶ್ರೀ ಸದ್ಗುರು ಹಾಲಸ್ವಾಮಿಗಳ ಪವಾಡವನ್ನ ಸೃಷ್ಟಿ ಮಾಡಿದ್ರು. ಇನ್ನು ಈ ಮೆರವಣಿಗೆ ವೇಳೆಯಲ್ಲಿ ಗೊರವರ ಡೊಳ್ಳು ಕುಣಿತ, ತಮಟೆ ವಾದ್ಯಗಳೊಂದಿಗೆ ಶ್ರೀ ಸದ್ಗುರು ಹಾಲಸ್ವಾಮಿ ಮುಳ್ಳುಗದ್ದಿಗೆ ಜಾತ್ರೆ ವಿಜೃಂಭಣೆಯಿಂದ ಜರುಗಿತು. ಈ ವೇಳೆ ಭಕ್ತರು ಸೂರು ಬೆಲ್ಲ, ಕೊಬ್ಬರಿ ಸುಟ್ಟು ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು.
ವಾಲ್ಮೀಕಿ ತತ್ವ ಚಿಂತನೆಗಳನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಹೇಳಿ ಮೊಣಕಾಲ್ಮೂರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ NYP ಚೇತನ್ ಅವರು ಹೇಳಿದ್ದಾರೆ. ಮೊಣಕಾಲ್ಮೂರು ತಾಲೂಕಿನ ಮಲ್ಲೆ ಹರವಿ ಗ್ರಾಮದಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂತಹ ಅವರು, ಮೊದಲಿಗೆ ಸಾಮಾನ್ಯ ಬೇಡ ಜನಾಂಗದ ವ್ಯಕ್ತಿ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಕಾರಣಾಂತರಗಳಿಂದ ತನ್ನ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಂಡು ಇಡೀ ಜಗತ್ತಿಗೆ ಮಾದರಿಯಾದ ಪವಿತ್ರ ರಾಮಾಯಣ ಗ್ರಂಥವನ್ನ ರಚನೆ ಮಾಡಿದ್ರು. ಇಂತಹ ಅಪರೂಪದ ಮಹಾನ್ ವ್ಯಕ್ತಿಯ ಆದರ್ಶಗಳನ್ನ, ಗ್ರಂಥದ ಸಾರಾಂಶವನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ವಾಲ್ಮೀಕಿ ಜಯಂತಿಗೆ ಅರ್ಥ ಬರುತ್ತೆ. ವಾಲ್ಮೀಕಿ ಮಹರ್ಷಿಗೆ ಒಂದು ಗೌರವ ಸಿಗುತ್ತೆ. ಇಲ್ಲವಾದಲ್ಲಿ ಇದು ಬರೀ ಜಯಂತಿಯಾಗಿ ಮಾತ್ರ ಉಳಿಯುತ್ತೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ವಾಲ್ಮೀಕಿ ಬಂಧುಗಳು, ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಪರಸ್ಪರ ಸಿಹಿಯನ್ನ ಹಂಚಿ ಸಂಭ್ರಮವನ್ನ ಪಟ್ಟಿದ್ದಾರೆ.